ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಮೇಲೆ ಆಗ್ತಾ ಇರ್ತಾವೆ. ಅದರಲ್ಲೂ ಮಹೇಶ್ ಜೋಶಿ ಅವರು ಅಧ್ಯಕ್ಷರಾಗಿ ಆಮೇಲೆ ಅವ್ರ ಆರೋಪ ಬಂದು ಆರೋಪಗಳನ್ನು ಮುಚ್ಚೋದಕ್ಕೆ ಮತ್ತೇನೋ ಮಾಡಿ ಇಡೀ ಕಸಾಪನ್ನು ತನ್ನ ಕೈಲಿ ತೊಗೊಳ್ಬೇಕಂತೇಳಿ ಆ ಬಾಯ್ಲಾಗಳಿಗೆ ತಿದ್ದುಪಡಿ ಮಾಡಿ ಏನೇನೋ ಗದ್ದಲ ಮಾಡಿಬಿಟ್ರು. ಗದ್ದಲ ಮಾಡಿ ಅದನ್ನು ತಮ್ಮ ಸುಪ್ಪರಿ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರು. ಅದು ಇವತ್ತೇನಪ್ಪ ಅಂತಂದ್ರೆ ಸಾಹಿತ್ಯ ಪರಿಷತ್ ಅಂದರೆ ಏನು, ಸಾಹಿತಿಗಳಂದ್ರೆ ಏನು ಅನ್ನೋದು ಒಂದು ಪ್ರಶ್ನೆ ಮೂಡುವ ಜೊತೆಗೆ ಸಾಹಿತಿಗಳಿಲ್ಲ ಇಲ್ಲವೇನು ಅಂತ. ಯಾಕಂದರೆ ಎಲ್ಲ ಸೇರಿದ್ರು, ವ್ಯಾಪಾರಿ ವರ್ಗದ ಮಧ್ಯೆ ಸೇರಿದಂಗೆ ಆಗಿದ್ದಾರೆ, ಅಧಿಕಾರಶಾಹಿ ವರ್ಗದ ಮಧ್ಯೆ ಸೇರಿದ್ದಾರೆ. ಇವತ್ತು ಅಲ್ಲಿ ಅದರ ಅಧ್ಯಕ್ಷರಾಗೋರು ಸೂಕ್ಷ್ಮ ಅಭ್ಯಾಸ ಮಾಡಿದರೆ ಇವರು ಸಾಹಿತಿಗಳ ಅನ್ನುವಂಥದ್ದು, ಸಾಹಿತ್ಯದ ಗಂಧ ಗಾಳಿ ಇದನ್ನ ಇವರಿಗೆ ಅಂತೇಳಿ. ಈ ಮಹೇಶ್ ಜೋಶಿ ಏನು ಒಂದೆರಡು ಬುಕ್ ಬರೆದಿರ್ಬೋದು, ಮತ್ತೇನು ಮಾಡಿದ್ರು, ಪುಸ್ತಕ ಬರೆದಲ್ಲ ಸಾಹಿತ್ಯ ಆಗೋದಿಲ್ಲ. ಎಲ್ಲರೂ ಕುವೆಂಪು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ತಿಳ್ಕೊಂಡು ಕುವೆಂಪು ಅವ್ರು ಆಗೋದಕ್ಕೆ ಪ್ರಯತ್ನ ಮಾಡೋದು ತಪ್ಪಂತಲ್ಲ. ಇಂಥ ಒಂದು ಸಾಹಿತ್ಯಗಳನ್ನು ನಿರ್ಮಾಣ ಮಾಡುವಂಥದ್ದು, ಕನ್ನಡ ಸಾಹಿತ್ಯ ಉಳಿಸುವ ಜೊತೆ ಸಂಸ್ಕೃತಿ ಉಳಿಸ್ಕೊಂಡು ಹೋಗುವಂಥದ್ದು. ಸಾಹಿತಿಗಳಂದ್ರೆ ಮೃದು ಸ್ವಭಾವದವ್ರು ರೀ. ತಮ್ಮ ಭಾಷೆ ಮೂಲಕ, ತಮ್ಮ ಮನದ ನೋವುಗಳ ಮೂಲಕ, ತಮ್ಮ ಮನದ ಸಂತೋಷಗಳ ಮೂಲಕ ಸಮಾಜವನ್ನು ತಿದ್ದುವುದಕ್ಕೆ ಕೆಲಸ ಮಾಡುವಂಥ ಒಬ್ಬ ಸಾಫ್ಟ್ ಶಿಲ್ಪಿ. ಆ ಶಿಲ್ಪಿಗೆ ಇವತ್ತು ಕಷ್ಟ ಕೊಡುವಂಥ, ಉಳಿ ಕೊಡುವಂಥ ಕೆಲಸ ಆಗಿದೆ. ಆ ದಿಶೆಯಲ್ಲಿ ನಮ್ಮ ರಾಜೇಂದ್ರ ಚೆನ್ನಿಯವರು ಸ್ಪಷ್ಟವಾಗಿ, ಪ್ರೊಫೆಸರ್ ರಾಜೇಂದ್ರ ಚೆನ್ನಿಯವರು ವಿಮರ್ಶಕರು, ಸಾಹಿತ್ಯ ವಿಮರ್ಶಕರು. ಈಗ ಸ್ವಲ್ಪ ಕಟುವಾದ ಶಬ್ದಗಳನ್ನು ಬಳಸಿದ್ದಾರೆ. ಇದೇನಪ್ಪ ಇದು ಕಸಾಪಾಯನ ಅಧ್ಯಕ್ಷರದ್ದು ಸರ್ಕಾರದ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷರದ್ದು ಸರ್ಕಾರದ್ದು ಅಲ್ಲ, ಅದು ಕನ್ನಡಿಗರಿಗೆ ಸೇರಿದ್ದು, ಅದರ ಸ್ವಾಯತ್ತತೆ ಉಳಿಯಬೇಕು. ಸ್ವಾಯತ್ತತೆ, ಅದರ ಸ್ವಾತಂತ್ರ್ಯ, ಅದು ಸ್ವವಿಮರ್ಶೆ ಮಾಡ್ಕೊಳ್ಳೋಂಥದ್ದು, ಸ್ವರಚನೆ ಮಾಡುವಂಥ ಕೃತಿತ್ವ ಶಕ್ತಿ ಉಳಿಸ್ಕೋಬೇಕು. ಅದು ಯಾರ್ಯಾರ್ದೋ ಮಾತಿಗೆ ಅದು ಬಗ್ಗುವಂಥದ್ದು ಆಗಬಾರ್ದು ಅತ್ಯಂತ ಕಠೋರ ಶಬ್ದಗಳನ್ನು ಬಳಸಿದ್ದಾರೆ. ಅದರಲ್ಲೂ ಮಹೇಶ್ ಜೋಶಿ ಅಂತವ್ರಿಗೆ ಜಾಗಿದಲ್ಲ. ಅವ್ರು ರಾಜಕೀಯ ಮಾಡ್ಕೊಳ್ಳಿದ್ರೆ ರಾಜಕೀಯ ಮಾಡ್ಕೊಳ್ಳಿ, ಹೊರಗೆ ಬೇರೆ ಬೇರೆ ಸಾಕಷ್ಟು ಸಂಸ್ಥೆಗಳಿದ್ದಾವೆ. ಸಾಹಿತ್ಯ ಕ್ಷೇತ್ರಕ್ಕೆ ಯಾಕಪ್ಪ ಅವ್ರಿಗೆ ಬೇಕಾದ್ರೆ ಇಲೆಕ್ಷನ್ ಇತ್ತು, ರಾಜಕಾರಣಿ ಆಗಿ ಹೋಗೋರು. ಪಾಪ ಸಾಹಿತಿಗಳ ನಡುವೆ ಈ ರಾಜಕೀಯ ಮಾಡುವಂಥ